ಇಲ್ಲದೆಲ್ಲ ಹೇಳಕ್ ಬರಬೇಡ ನನಗೆ. ನೋಡ್ಚಂದ್ರು ಎಷ್ಟೊತ್ತಿಗೆ ಏನ್ರ ಮಾಡ್ಕೊ, ಎಲ್ಲಾ ಅಂತೂ ಮಾಡಿಟ್ಟೇನಿ. ಕೇಳಿಸ್ಕೊ ಇಲ್ಲೇ, ನಾನು ಮಲ್ಯಾರ ಮನೆಗೆ ಹೊಂಟೇನಿ. ಈಗ ಊರಿಂದ ನಮ್ ದೊಡ್ಡಪ್ಪನ ಮಕ್ಳು ರೂಪಾ ದೀಪ ಬರಾಕತ್ತಾರ. ನಾವೆಲ್ಲ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಮಾತುಕತೆಗೆ ಸೇರಾಕತ್ತೀವಿ. ಅಲ್ಲಿ ಕೂಡಿ ಏನ್ ಮಾಡಕತ್ತೀರಿ? ನಾವ್ ಏನ್ರ ಯಾಕೆ ಮಾಡೋಲಕ್ಕ, ನೀ ಬಾಯಿ ಜೊತೆ ಸಾಕ. ಏ ನನ್ ಕರೆಯಕ್ ಹೋಗ್ಬೇಡ್ರಿ, ನನಗ ಕೆಲಸ ಬಾಳ. ಹೌದೌದು, ಸೀಮ್ಯಾಗಿಲ್ಲ ದೊಡ್ಡ ಕೆಲಸ ನೋಡಿ ನೀವು. ನಿನ್ ಹೆಣ ಎತ್ಲಿ, ಇದೆಷ್ಟು ವರ್ಷದಿಂದ ಜೋಳ ಕುಟ್ಟಿರ್ಬೇಕು ನನಗ. ಇವತ್ ಹೆಂಗ್ ಮಾಡೋದಪ್ಪ? ಇವತ್ತು ನಾವೇ ಬಾರ್ ಬಂದದಾವ. ನಮ್ ಚಂದ್ರನ್ ಜೊತೆ ಜಗಳ ಮಾಡಬಾರ್ದಾಗಿತ್ತು ನಾನು. ಸಿಟ್ಟು ಬರೋದು ಎದಕ್ ಸಿಟ್ಟು ಬರೋದು? ನೀ ಮಾಡೋದ ಮಾಡ್ತೀಯ, ಹಂಗದೇ ನಿನ್ನೆ ಏನ್ ಹೇಗಿದ್ದೀನಿ. ಹೀಗಾಗಿ ನಿನ್ ಸಂಬಂಧ ಸಾಕ್ ಬೇಕಾಗಿ ಹೋಗ್ಬಿಟ್ಟೈತೆ ನನಗೆ. ಸುಮ್ಮನೆ ನಿನ್ ಕೂಡ ಹಳೆ ಮಾಡೋದಕ್ಕಿಂತ ಎಲ್ಲರ ವಿಷ ಕುಡಿದು ಸಾಯಿ ಸುಳ್ಳೋದ. ಅಷ್ಟ್ ಮಾಡ, ಅವಾಗ ನಾನು ಆರಾಮ್ ನಿಶ್ಚಿಂತೆಯಾಗಿರ್ತೇನೆ. ನಿನ್ ಹೆಣ ಎತ್ಲಿ ಕಂಡು ಹಿಂಗೆಲ್ಲ ಮಾತಾಡ್ಬಾರ್ದಂತೀನಿ. ಅದನ್ನೇ ಗೊತ್ತಿ ಏನೇನೊಳಗೆ. ಇದ್ರೊಳಗ ನಮ್ಮ ಚಂದ್ರಮದನ ಚಂದ್ರು ಹೆದ್ರ ಪುಕ್ಲ ಚಂದ್ರ ಅದಾನ ಇದ್ರಾಗ. ಚಂದ್ರ ಹೆದ್ರ ಪುಕ್ಲ ಚಂದ್ರನ್ ಬಾಳೆ ಅವ್ರ 12ನೇ ಆಗೈತಿ. ನೋಡು ಬೇಡ, ನೋಡಿ ಎಲ್ಲರ ಶಟಲ್ ಹೋಗೋ ಆಟ ನಾನು. ಹಾ ಶೆಟ್ಟಿ ಉಂಟಂತ ಅವಸರ ಮಾಡಕ್ ಹೋಗ್ಬೇಡ. 2 ದಿವ್ಸ ಚಂದ ಈ ತಣ್ಣಗಿದ ಕಲಿ. ಕೇಳಲೆ, ನಾನು ನಮ್ಮ ಮಲ್ಯಾರ ಮನೆಗೆ ಹೊಂಟೇನಿ. ಕೇಳಿಸ್ಕೊ, ಅಡಿಗೆ ಮಾಡಿಟ್ಟು ಹೊರತು ಊಟ ಮಾಡ. ಎದ್ದೇಳ. ಹೌದಲ್ಪ ಒಗರೇವ, ಈಕಿ ಸಂಬಂಧ ಸಾಕಾಗ್ಬಿಟ್ಟೈತೆ ನನಗೆ. ಒಂದು ಚೂರು ಹೊರಗೆ ಅಡ್ಡಾಡಿ ಬಂದ ಆರಾಮಾಗಿ 2 ದಿವಸ ಸುಟಿ ಐತಿ. ಮಧ್ಯಾಹ್ನ 12 ಗಂಟೆ 12 ಸುಮಾರು ಒಂದ್ ಸ್ವಲ್ಪ ತೀರ್ಥ ತಗೊಂಡು ಮಲ್ಕೊಂಡ್ಬಿಟ್ನಂದ್ರ ಪದ್ಧತಿ ಸರಿ ಆಗತ್ತೆ. ನೆಮ್ಮದಿ ಇಲ್ಲದಂಗ ಆಗೈತಿ. ಇವತ್ತು ನಾಳೆ ಬಾರ್ ಬಂದದಾವ. ನನ್ ಕಡೆ 2 ದಿನ ಆಗೋಷ್ಟೇ ಸ್ಟಾಕ್ ಐತಿ. ಇನ್ನು ಇಬ್ಬರು ನನ್ನ ಜೊತೆ ಕುಡಿದ್ರು ನಡೀತೈತಿ. ಆದ್ರೆ ಎಲ್ಲಿ ಕುಡಿಯೋದು ಅನ್ನೋದು ಗೊತ್ತಾಗೋದು ನನ್ ಬಾಳೆ. ಚಂದ್ರ ಇದ್ದಿದ್ರೆ ಏನೋ ಒಂದು ದಾರಿ ತೋರಿಸ್ತಿದ್ದ. ಛೇ, ಹೊರಗೆಲ್ಲ ಸತ್ತಿರ್ಗೇರ್ ಬಂದದ್ದಾತ. ಶುರು ಹಚ್ಕೊಂಡ್ರಾತ್. ಅಂತೂ ಹಾದಿ ಕ್ಲಿಯರ್ ಆಗ 2 ದಿವಸ ಆರಾಮ್ಸರಿ ನೆಮ್ಮದಿಯಿಂದ ಕುಡಿದ್ರಾತ. ಯಾರ ಕಿಟ್ಕಿಟನೂ ಇಲ್ಲ. ಒಬ್ಬನ ಹೆಂಗೋದೇನಿ, ದ್ರಾಕ್ಷಿ ಕಿಟಕಿಟಿ ಅಂತೂ ಮೊದಲೇ ಇಲ್ಲ ಅಂದಂಗ. ಎಲ್ಲೇ ಇಟ್ಟಿದ್ದೆ ಅಲ್ಲ ಅದನ್ನ. ಎಲ್ಲಿಟ್ಟು ಹೋದ ಅಂತೆ ನಾನು. ಕಿಮ್ಮತ್ತಿನ ಮಾಡ ಹೇಳಿ ಕೇಳಿ, ಕಿಮ್ಮತ್ತಿನ ಮಾಡ ಕರ್ಕೊಂಡು ಕುಂತ್ರೆ ಹೆಂಗು ಹೆದ್ರ ಕುಕ್ಕಲ್ಲ ರಾಜ್ಕುಮಾರ. ಅಲ್ಲೇ ರೈತ ನೀಗಿ ಘಾತ ಆಗ್ತಾಯಿದೆ. ಘಾತ ಆಗ್ತದೆ. ಈಕಿ ಕಿಮ್ಮತ್ತಿನ ಮಾಲ್ನ ಮನಿ ಬಿಟ್ಟ ಹೊರಗೆ ಕಳ್ಸಾಳ ಅಂತ ಅನ್ಸಾಕತ್ತೈತಿ. ಮನಿ ಬಿಟ್ಟ ಹೊರಗೆ ಹಾಕಪ್ಪ ಹಾಕಿದ್ರು. ಹೆಂಗೂ ಎದ್ರ ಪುಕ್ಕಲ್ ರಾಜ್ಕುಮಾರ ಹೆಂಗ್ ಹಿಂಗಾರ. ಆಗಿದ್ದ ಆಗಿರೋದು. ನಮ್ಮ ಬಾದಾಮ್ ರಾಜಿಗೆ ಫೋನ್ ಮಾಡಿ MRP ಇಂದ ಪಾರ್ಸಲ್ ತರಿಸಿದ್ರ. ನಮ್ ಜೀವನ ಹೇಳಕ್ ಒಳ್ಳೆ ನಾನು. ಏ ಬಾದಾಮ್ ರಾಜ್, ಎಲ್ಲಿದಿ ಬಾ? ಬಾದಾಮ್ ರಾಜ್ ಎಲ್ಲಿದಿ? ಈ ಕೈಗೆ ಕೊಟ್ಟ ಅಭ್ಯಾಸನೇ ಹೊತ್ತು ವಾಪಸ್ ಇಸ್ಕೊಂಡಿದ್ದ ಅಭ್ಯಾಸನೇ ಇಲ್ಲ. ಈ ಬಾದಾಮ್ ರಾಜು ಸಹಾಯ ಮಾಡಕ್ ನಿಂತ್ರೆ ಪಾತಾಳದಲ್ಲಿದ್ರು ಹುಡುಕೊಂಡೋಗಿ ಸಹಾಯ ಮಾಡ್ತೀನಿ. ದಟ್ ಈಸ್ ಬಾದಾಮ್ ರಾಜ್.
ಬಾದಾಮ್ ರಾಜ್ಗೆ ಫೋನ್ ಮಾಡೋನು. ಯಾಕಂದ್ರ ನನಗವ ಕಂಪನಿ ಕೊಡಾಕ ಚಲೋ ಆಕೈತಿ. ಹೆಂಗೂ ಮನ್ಯಾಗೂ ಯಾರಿಲ್ಲ, ಬೇಕಾದ್ರೆ ಅವನು ಕೊಡ ತಗೊಂಡ್ ಬರೋನ್ಯಾಕ ಫೋನ್ ಹಚ್ಚು ತಡಿ ಎಲ್ಲ. ಇವತ್ ಯಾವ್ದಾದ್ರು ಕೇಸು ಸಿಗ್ಲಿ ಮಾಡೇ ಬಿಡೋದೆ, ಹೊಟ್ಟೆ ತುಂಬಿಸ್ಕೊಂಡು ಹೋಗಿ ಬಿಡೋದೆ. ದಟ್ ಈಸ್ ಬಾದಾಮ್ ರಾಜ್. ಓಹ್, ನಮ್ ಬಾಸು ಚಂದ್ರಕಾಂತ್ ಎದುರು ಪುಕ್ಲನವರ್ ಅಂದ್ರ ಇವತ್ತು ವ್ಯವಸ್ಥೆ ಆತ. ಬಾಸ್, ನಿಮ್ಮ ಕರೆಗಾಗಿ ನಾನು ಕಾಯ್ತಾ ಇದ್ದೆ. ನಾನೇ ನಿಮ್ ಕಾಲ್ನ ರಿಸೀವ್ ಮಾಡಿದ್ರೆ ಈ ಬಾದಾಮ್ ರಾಜ್ಗೆ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ದಟ್ ಈಸ್ ಬಾದಾಮ್ ರಾಜ್. ಹಲೋ. ಎಬ್ಸು ಬಾದಾಮ್ ರಾಜ್. ನಾವು ಈ ಬಾದಾಮ್ ರಾಜನು ಕೈ ಕೊಟ್ಟಪ್ಪ. ಈಗ ಹೆಂಗ್ ಮಾಡಪ್ಪ? ಈಗ ನಾನಾ ಎಂಬಾಟೆ ಅಂಗಡಿ ಮೇಲೆ ಹೋಗಿ ನಾನಾ ಪಾರ್ಸಲ್ ತರೋದಾತ. ಏನ್ ಬಂತು ಮಾರಾಯ ನನ್ ಬಾಳೆ. ಛೇ ಬಾಸ್, ನೀವೇನೇ ಹೆದರ್ಬೇಡ್ರಿ, ನಾನಿರುವುದೇ ನಿಮ್ಮ ಸದಾ ಸೇವೆಗಾಗಿ. ಶಿರೇತದಂತೂ ಆಯ್ತ, ಮುಂದ್ ಹೆಂಗ್ ಮಾಡೋದೆ? ಚಂದ ಇದ್ದಿದ್ರೆ ಏನ್ರಿ ಒಂದ್ ಚಲೋ ಆಗ್ತಿತ್ತ. ಆ ಮಗ ಜಗ ಮಾಡಿ ಸಡ್ಕೊಂಡ್ಬಿಟ್ಟನ್ ಆ ಬಾರ್ದಾಗ ಬಿಲ್ ಕೊಡ್ಲಾರ್ದಕ್ಕೆ. ಛೇ, ಚಂದ್ರ ಇದ್ದಿದ್ರೆ ಕುಡಿಯಕ್ ಯಾವ್ದೋ ಒಂದು ವ್ಯವಸ್ಥೆ ಮಾಡ್ತಾರೆ ಜಾಗ. ನಿಯತ್ತಿನ ಮನುಷ್ಯ ಅಂದ್ರೆ ಇವಾಗ ಇಂತ ಕಷ್ಟ ಕಾಲದಾಗ ಸಹಾಯ ಮಾಡಕ್ ನಂಬರ್ ಒನ್ ಅಂದ್ರೆ ನಮ್ಮ ಬಾದಾಮ್ ರಾಜ್ ಅವರು. ಹಲೋ ಬಾದಾಮ್ ರಾಜ್. ಸರ್ ಹೇಳ್ರಿ. ಬಾದಾಮ್ ರಾಜ್ ಎಲ್ಲಿ? ಸರ್ ಹೇಳಿ ಸರ್, ಜಸ್ಟ್ ನಾನು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದೆ. ಬಾದಾಮ್ ರಾಜ್, ಸೀದಾ ಇಟ್ಕೋ ಎಂಬಾಪಿ ಅಂಗಡಿಗೆ ಹೋಗ. ನಿನ್ನ ಬ್ರ್ಯಾಂಡ್ ಅದನ್ನ ತಗೋ, ನನ್ನ ಬ್ರ್ಯಾಂಡ್ ತಗೋ. ಆ ಪಾರ್ಸಲ್ ಅಂಗಡಿಗೆ ಬಂದ ನನಗೆ ಫೋನ್ ಹಚ್ಚ, ನಾ ಫೋನ್ ಪೇ ಮಾಡ್ತೇನೆ ನಿನಗೆ. ಸರ್ 2 ದಿವಸ ಬಾರ್ ಬಂದದವ್ ಸರ್. ಬಾದಾಮ್ ರಾಜ್, ಸರ್, ನಾನು ಯಾವತ್ತಾದ್ರೂ ನಿಮ್ಗೆ ಸುಳ್ಳು ಹೇಳಿದಿನ? ಇವತ್ತು ಧಾರ್ಮಿಕ ಕಾರ್ಯಕ್ರಮದ ಸಲುವಾಗಿ ಮೆರವಣಿಗೆ ಐತಿ, ನಾಳೆ ಗಾಂಧಿ ಜಯಂತಿ. ಅದ್ರ ಸಲುವಾಗೇನೆ 2 ದಿವಸ ಬಾರ್ ಬಂದಿದ್ದಾವೆ ಸರ್. ನಾನು ಯಾವತ್ತಾದ್ರೂ ನಿಮ್ಗೆ ಸುಳ್ಳು ಹೇಳಿದಿನ? ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ದಟ್ ಈಸ್ ಬಾದಾಮ್ ರಾಜ್. ದೊಡ್ಡ ಎಸ್ ಸರ್, ಓಕೆ ಸರ್. ಇಂಥ ತುರ್ತು ಪರಿಸ್ಥಿತಿ ಒಳಗೆ ನಾನ್ ನಿಮ್ ಜೊತೆ ಇರ್ತೀನಿ ಸರ್. ರಾಮನ್ ಜೋಡಿ ಹನುಮಂತ ಇದ್ದಂಗೆ. ಬಹಳ ಕೆಟ್ಟ ಪರಿಸ್ಥಿತಿ ಇದು. ಇಂತಹ ಕೆಟ್ಟ ಪರಿಸ್ಥಿತಿ, ಇಂತಹ ತುರ್ತು ಪರಿಸ್ಥಿತಿ ಯಾವ ಹುಡುಗರು ಬಾಯಿನೊಳಗೂ ಬರಬಾರ್ದಪ್ಪ. ಯಾವ ಹುಡುಗರು ಬಾಯಿನೊಳಗೂ ಬರಬಾರ್ದು. ಅಂತ ಕೆಟ್ಟ ತುರ್ತು ಪರಿಸ್ಥಿತಿ ಇದು. ಇವತ್ತು ಎಷ್ಟೊತ್ತರ ಆಗ್ಲಿ ಹೊರಗಡೆ ಎಲ್ಲಾರು ಬ್ಲಾಕ್ನಾಗ ಸಿಗ್ತಾವಲ್ಲೋ ನೋಡಿ ಹುಡುಕಿ ಹೋಗ್ಲೇಬೇಕು. ಇವತ್ತು ಏನೇ ಆಗ್ಲಿ ನಮ್ ಸರ್ಗೆ ಸರಾಯ್ ಕುಡಿಸ್ಲೇಬೇಕ. ದಟ್ ಈಸ್ ಬಾದಾಮ್ ರಾಜ್. ಏನ್ ರೂಪ ದೀಪ ಇಬ್ರು ಆರಾಮದಿರೇನೆ? ಅಕ್ಕ ನೀನ್ ಹಿಂಗದಿ? ಅಕ್ಕ ಮಾಮ ಹೆಂಗದ? ನಾನಂತೂ ಎಕ್ಸಾಮ್ ಫಸ್ಟ್ ಕ್ಲಾಸ್ ಅದನಿ. ಇದು ನಿಮ್ಮ ಮಾವ ಅವ್ರದ್ದು ಎಕ್ಸಾಮ್ ಹೈ ಕ್ಲಾಸ್ ಅದನ. ಇವತ್ ನಮ್ಮ ಮನೆಯಾಗಿ ನೋಡ ಇಡೀ ಜಗತ್ತ ಅವ್ನ ಕೈಯಾಗ ಇರ್ತೈತಿ. ಫುಲ್ ಹ್ಯಾಪಿ ಇರ್ತವ, ಹ್ಯಾಪಿ ಮನುಷ್ಯ ಆಗತ್ತೆ. ಈಗ ನಮ್ಮ ಬಾದಾಮ್ ರಾಜ್ ಬರು ಹೊಡೆದ ಆ ನಮ್ಮ ಪರಮೇಗ ಫೋನ್ ಹಚ್ಚುನು. ಯಾಕಂದ್ರೆ ಮಗ ದೊಡ್ಡ ಮಂದಿ ಕೂಡ ಬಾಳ ಓಡಾಡ್ತಾನ. ಮತ್ತೆ ದೊಡ್ಡ ಮಂದಿ ಕೂಡ ಹೋಗ್ತಾನಂದ್ರೆ ಯಾವ್ದಾರ ಒಂದು ದೊಡ್ಡ ಕಂಬ ಇವ್ನು ಏನಾರ ಕೊಟ್ಟಿದ್ರಪ್ಪ ಅಂತಂದ್ರ ಪಾರ್ಟಿಗೆ ಹೋದಾಗ ಒಂದ್ ಕಡೆ ಏನಾರ ಇತ್ತ ಹಾಕಿದ್ದ ಅಂದ್ರೆ ಒಂದ್ ವೇಳೆ ಇಂಥ ಟೈಮ್ನಾಗ
ಇಂಥ ತುರ್ತು ಪರಿಸ್ಥಿತಿ ಒಳಗೆ ನನಗೆ ಬಹಳ ನಮಗೆ ಹೆಲ್ಪಿಗೆ ಬರ್ತೈತಿ. ಯಾಕೆ ಟ್ರೈ ಮಾಡೋಣ ಹಚ್ಚಂಗೆ ಹಚ್ಚೇ ಬಿಡ್ತೀನಿ ಪರ್ಮ್ಯಾಗ ಏನಂತಾನೆ ಎಲ್ಲಿದ ನೋಡೋಣ ಅಂತ. ಹಲೋ ಹೇಳಿ ಚಂದ್ರ. ಹಲೋ ಪರಮ್ಯಾ, ಏನು ಕೇಳ್ತಿಲ್ಲ ನನ್ನ ಬಾಳೆ. ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ. ಏನ್ ಮಾಡ್ಕೊಂಡಪ್ಪ ಇವ? ಎಲ್ಲಾ ಸುದ್ದಿ ತಲೆ ಬಾಳೆ. ಸರ್, ನಮ್ ದೋಸ್ತಿನ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ. ನಾನು 10 ನಿಮಿಷ ಹೋಗ್ಬರ್ತೀನಿ, ನೀವು ಕಾರ್ಯಕ್ರಮನ ಮುಂದುವರ್ಸ್ತಾ ಇರಿ. ಹೇಳ ದೋಸ್ತ, ಅಂತ ಗಂಭೀರ ಆಗುವಂತ ಪರಿಸ್ಥಿತಿ ಏನಾಯ್ತು? ಏನಿಲ್ಲಲ್ಲಿ ನಾ ಹೇಳಿದ್ರೆ ನೀ ಏನ್ ಅನ್ಕೋತೀಯೋ ಏನೋ ಮತ್ತ ಅದಕ್ಕ. ನೋಡ್ ದೋಸ್ತ, ಗೆಳತಿಯಾಗ ಅನ್ಕೊಳ್ಳೋದು ಗಿನ್ಕೊಳ್ಳೋದು ಏನು ಇರುದಿಲ್ಲ. ಏನಾರ ಸಹಾಯ ಮಾಡೋಣಂತ ನೀನ್ ಬಿಡೇ ಬಿಟ್ಟು ಹೇಳ ಮೊದ್ಲ. ಹಿಂಗಂತೀಯ? ಹೇಳ, ಧೈರ್ಯದಂತ ಹೇಳ. ನಾ ಅದೇ ನೀನ್ ಕೂಡ ಅವನವನು ಬೇಕಾದಂತ ಸಮಸ್ಯೆ ಇರೋದು ಬಗೆಹರಿಸೋಣಂತ. ಏನಿಲ್ಲ, 2 ದಿನ ಭಾಳ ಬಂದದಾವು. ಹಿಂಗಾಗಿ ಮನ್ಯಾಗಿನ ಕಂಬ ಏನಾರ ಸಾಕಿ ಇಲ್ಲಿ ಮಂಗ್ಯನ ಮಗನ. ನಾ ಏನೋ ಪರಿಸ್ಥಿತಿ ಗಂಭೀರದಿಂದ ಅನ್ಕೊಂಡ್ರ ಇವನವನು ಮಠ ಮಧ್ಯಾಹ್ನದಾಗ ಸೆರೆ ಚಿಂತೆ ತಾನೇ ಮಂಗ್ಯನ ಮಗನ ನೀನ್. ಹಂಗಲ್ಲ ದೋಸ್ತ, ಎಂತಾದ್ರ ಪರಿಸ್ಥಿತಿ ಬಂದ್ರೆ ಸಾಲ್ವ್ ಮಾಡಬಹುದು. ಆದ್ರೆ ಇಂಥ ಪರಿಸ್ಥಿತಿ ಸಾಲ್ವ್ ಮಾಡೋದೇನೈತಲ್ಲ ಬಹಳ ಕಠಿಣ ಐತಿ, ಬಹಳ ಡಿಫಿಕಲ್ಟ್ ಐತಿ ಈ ಪರಿಸ್ಥಿತಿ ಸಾಲ್ವ್ ಮಾಡೋದು. ಏನೇ ಬಾರ್ ಅಂಗಡಿ ಬಂದಾಗಿದ್ದ? ಹೂ ಮತ್ತೆ ಈ ಸೆರೆಯಲ್ಲೇನ ತರುದು? ಏನು ನಜ್ಜಿಗೆ ತಿಂತಿಲ್ಲ ಅವನವನು 2 ದಿನ ಕುಡಿದಕ್ಕ ಸಾಯ್ತಿ ಅಲ್ಲೇ ಮಗನ. ಸಾಯುವ ಖರೆ, ಆದ್ರೆ ಸಿರೆ ಸಿಗ್ಲಿಲ್ಲ ಅಂತಂದ್ರ ಸಾಯುವಂದ್ರೆ ಈ ಪರಿಸ್ಥಿತಿ. ಏನು ಪರಿಸ್ಥಿತಿಯಲ್ಲಿ ಪರ್ಸಂಗದ ಗೆಂಡತಿಮ್ಮ ಪ್ರಸಂಗ ಅನ್ಕೊಂಡ್ರಿ. ಈ ಬಾರ್ ಅಂಗಡಿ ಬಂದಿದ್ದಾಗ ಈ ಕುಡಿ ತಿಂಡಿ ಜಗಳ ಬಾಳ ಆಗ್ಬಿಡ್ತೈತಿ. ಏನ್ ಮಾಡ್ತೀವಿ? ಕಣ್ಣು ಕುಲಿಯಕತ್ತಾವ, ಕೈ ಕುಲಿಯಕತ್ತಾವ. ಅದು ಖರೆ ಬಿಡ. ನನ್ ಹಂತಲಂತ್ರು ಅದಿಲ್ಲ. ನಾ ಸನೇದ್ರಾಗ ಯಾವ ಪಾರ್ಟಿಗೂ ಹೋಗಿಲ್ಲ, ಯಾವ ಫಾರೆನ್ಸ್ ಕಾಚು ನನ್ನ ಹತ್ರ ಇಲ್ಲ. ಅದಿದ್ದಿದ್ರು ನಿನ್ ದೇಹಕ್ಕೆ ಅದ್ ಹತ್ತಿದಿಲ್ಲ. ಯಾಕಂದ್ರೆ ಬಾರ್ ಅಂಗಡಿ ಬಂದ ನೋಡ, ಇವತ್ತ ಸಿಕ್ಕಿದ್ದೆ ಶಿವಾನಮ್ಮ ಇದ್ರ ನೋಡ್ರೆ ಇದ್ರ ಖರೇನ ಇಲ್ಲಲೇ. ನಾ ಸನೇದ್ರಾಗ ಯಾವ ಪಾರ್ಟಿಗೂ ಹೋಗಿಲ್ಲ. ಮುಂದಿನ ಸಲ ಪಾರ್ಟಿಗೆ ಹೋದಾಗ ತಗೊಂಬಂದ್ ಕೊಡ್ತೇನೆ ತಗೋ. ದೂರ ಮಾಡಿ ನನಗೆ ಈಗ ಬೇಕಾಗೈತಿ. ಅದೇನ ಅಂದಲ್ಲ ಊಟಕ್ಕೆ ಉಪ್ಪಿನಕಾಯಿ ನನ್ನ ಮುಂದೆ ಹೇಳಬೇಡ, ನನಗ್ ಗೊತ್ತಾಯ್ತು. ನನ್ ಕಡೆ ಅದಿಲ್ಲ. ಫೋನ್ ಕಟ್ ಮಾಡು. 2 ದಿನ ಕುಡಿದ್ ಬಿಟ್ರು ಸಾಯೋ ರಚನೆ ಮಾಡಕತ್ತಾನ ಮಗ. ಸಾಯ್ತಾನ 2 ದಿನ ಕುಡಿದ್ ಬಿಟ್ರು. ಈ ಮಗನ ಆಟದ ಮಾತಿದು. ಇವ ಪೊಗಸೆಟ್ಟಿ ಪಾರ್ಟಿಗೆ ಹೋಗಿ ಪೊಗಸೆಟ್ಟಿ ಮಾಲ್ ತಗೊಂಡು ನನಗೆ ಕೊಡವ. ಇವ ತಂದು ಕೊಟ್ಟ ಮೇಲೆ ನಾನು ಇಸಿ ಏರಿಸ್ಕೊಂಡು ಆಗದ ಮಾತಿದು. ನಿಮ್ದು ಇಬ್ಬರದು ಬಾಳೆ ಬಗ್ಸಿ ಎಲ್ಲ ಹೆಂಗ್ ನಡ್ದೈತಿ? ನಮ್ದೇನ್ ಕೇಳ್ತಿ ಬಿಡಮ್ಮ, ನೀವಂತೂ ಗಂಡ ಹೆಂಡತಿ ಬಾಳ್ ಚಲೋನ ಅದೀರಿ. ಯಾಕೆ ಗಂಡ ಹೆಂಗಿದ್ರೆ ಚಲೋ ಇರೋದು ಬೇಡ ಅಂತೀನಿ. ಹಂಗಲ್ಲ ಅಕ್ಕ, ಮತ್ ಇನ್ ಹೆಂಗ? ಅದೆಲ್ಲ ಹೋಗ್ಲಿ ಬಿಡು. ಈಗ ನಾವ್ ಇಲ್ಲೆಲ್ಲ ಯಾಕೆ ಸೇರಿದ್ದು ಅದ್ರ ಬಗ್ಗೆ ಅಷ್ಟ ಡಿಸ್ಕಸ್ ಮಾಡೋಣ. ಅಕ್ಕ ಇವತ್ ರಾತ್ರಿ ನಾನೊಂದು ಕತೆ ಬರಕತ್ತೀನಿ. ವಾವ್! ಅಕ್ಕ ಈ ಕತಿ ಒಳಗ ನೀನ ಹೀರೋಯಿನಿ. ನಾನ್ ಹೀರೋಯಿನ್ನ? ವಾವ್! ಹೀರೋಯಿನ್ ಯಾರಿದಕ್ಕ? ಇನ್ಯಾರು ಇರ್ತಾರ? ಹೀರೋ ಹಾಲಿವುಡ್ ಬಾಲಿವುಡ್ ಹೀರೋನ್ ಇರ್ತಾರ. ಹೌದಿಲ್ ದೀಪ? ಅವ್ರ ಯಾಕ ಮಾಮನ್ನ ಹೀರೋ ಮಾಡ್ಬಿಡುನು. ಅಯ್ಯ ನನ್ನ ಶಿವನ, ನಾ ಎಲ್ಲೇ ಹೋಗ್ಬಿಟ್ಟಿದ್ನಿ. ಅಲ್ಲ ಆ ನಮ್ ಚೆನ್ನಾಗಿ ಹೀರೋ ಮಾಡ್ತೀನಿ ನಾಕಲ್ಲ, ಅದ್ ಮುಂದಿನ ಕೂದಲೆಲ್ಲ ಹೋಗ್ಯಾವ. ಅವ್ರು ಹೀರೋ ಮಾಡ್ತೀನಿ ಅಂತೀನಿ. ಏ ಅಕ್ಕ, ಮಾಮ ಚಂದ ಅದನ್ನಲ್ಲ, ಅವಂಗ ವೀಕ್ ಹಾಕಿಸ್ಬಿಡೋನ್ ತಗೋ. ಹ್ಯಾಂಗಿದ್ದ 5 ವರ್ಷದಿಂದ ಮಾಮ ಯಾವ ಪಿಕ್ಚರ್ ಹೀರೋಗೂ ಕಡಿಮೆ ಇರ್ಲಿಲ್ಲ. ಈಗ ಅದೇ ಹೀರೋ ಫಿಕ್ಸ್ ಅದ? ಎಸ್, ಅವನ ಫಿಕ್ಸ್. ಹಂಗಲ್ಲ ಅಕ್ಕ, ಇದು ಸಿನಿಮಾ ಧಾರಾವಾಹಿ ನಾಟಕ ಅಲ್ಲ, ಇದು ಬರೀ ಕಾದಂಬರಿ ಐತೆ ಅಷ್ಟೇ. ಓಹೋ, ಹಿಂಗೈತೆ ಇದು ಕತಿ. ನಾನ್ ಆಗ್ಲಿ ಹೀರೋನೇ ಆಗ ಕನ್ಸ್ಕೊಳತಿದ್ದೆ ನೋಡು. ಈ ರೂಪ ಬೇರೆ, ಅವ್ರ ಮಾವನ ಆಗ್ಲಿ ಹೀರೋನ್ ಮಾಡಕೊಂಡಾರ. ಅಲ್ಲ, ನೀ ಪೂರ್ತಿ ಕಾದಂಬರಿ ಬರೋದು ಪುಸ್ತಕ ಹೊರಗಡೆ ಬಿಡುಗಡೆ ಆಗಿ ಬರ್ಲಿ ಅದ.
ಆ ಪುಸ್ತಕನ ನಿಮ್ಮ ಮಾಮ ಓದಿ ನನಗೆ ರಿವ್ಯೂ ಹೇಳ್ತಾರಲ್ಲ ಅದನ್ನ ತಗೊಂಬಂದ್ ನಾನು ನಿಮ್ ಮುಂದೆ ಹೇಳ್ತೇನೆ, ಅವಾಗ ವಿಚಾರ ಮಾಡು ನಾನು. ಏನಾಗಪ್ಪ ನಮ್ಮ ಬಾಳೆ ಯಾರ ಹೆಂಗ್ ಹೋಗತ್ತೋ ಏನು. ಈಗ ಬಾದಾಮ್ ರಾಜ ಗತಿ ನನಗ ಎಲ್ಲಿದೀಪ ಬಾದಾಮ್ ರಾಜ್ ಎಲ್ಲಿದೀವೋ ಬಾದಾಮ್ ರಾಜ ಸರ ಬಾದಾಮ್ ರಾಜ ಎಲ್ಲರ ವ್ಯವಸ್ಥೆ ಹಾಕೈತಿನ? ನನ್ಗೆ ಗೊತ್ತಿತ್ರಿ ಸರ ನೀವ್ ಹಿಂಗೆ ಕೇಳ್ತೀರ ಅಂತ. ಅದಕ್ಕೆ ಬ್ಲಾಕ್ ಮಾರಬಲ್ಲಿ 3 ಜಾಗ ಹುಡುಕ್ ಬಂದಿನಿ. ಸ್ಟಾಕೇ ಇಲ್ರಿ, ಖಾಲಿ ಆಗೈತ್ರಿ. ಅಲ್ಲೋ ಬಾದಾಮ್ ರಾಜ ಹಿಂಗಾದ್ರೆ ಹೆಂಗು? ಅಂದ್ರೆ ಇವತ್ತ ನಾಳೆ ಉಪವಾಸನ? ಅಲ್ಲೋ ಎಲ್ಲಾ ಒಣ 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 ಒಣ. ಹೌದ್ರಿ, ಎಲ್ಲ ಒಣ ಒಣ ಬಣ ಬಣ. ನೀವು ನೆನ್ನೆ ಹೇಳ್ಬೇಕಿತ್ರಿ ತೆಗೆದಿಟ್ಕೊತಿದ್ನಿ ನಾನು. ಇಲ್ಲೋ ಬಾದಾಮ್ ರಾಜ, ನನ್ನ ಮನ್ಯಾಗ ಸ್ಟಾಕ್ ಇತ್ತು. ಆ ಸ್ಟಾಕ್ ನನ್ನ ಹೇಳ್ತಿ ನನ್ನ ಕೈ ಸಿಗಲಾರ್ದಂಗ ಮನಿನ ಬಿಡಿಸಾಳು. ಹಿಂಗಾದ್ರೆ ಹೆಂಗೋ 2 ದಿವಸ ಬಾದಾಮ್ ರಾಜ. ಸರ ಏನು ಬಂದ ಸರ ಆಗತ್ತೆ ಯಾಕ್ರಿ? ಸಮಾಧಾನ ಮಾಡ್ಕೊಳ್ರಿ ಸರ್. ಆಗಿದ್ದಾಗೋಗೈತಿ. ನಿಮ್ಮ ಜೀವನದಾಗೆ ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದಾಗಿತ್ತು. ಕಿಮ್ಮತ್ತಿನ ಮಾಲ ಮನೆ ಬಿಟ್ಟು ಹೊರಗೆ ಹಾಕೋದು ತಪ್ಪಲ್ಲ, ಆದ್ರೂ ಚೆಲ್ಲೋದು ತಪ್ಪ ಹೌದಲ್ಲ? ಹಿಂಗಾದ್ರೆ ಹೆಂಗೋ ಬಾದಾಮ್ ರಾಜ? ಹೌದ್ರಿ ಸರ್, ಕರೆ ಸರ. ಅದು ಅಮೃತ ಅಮೃತ ಇದ್ದಂಗೆ ಸರ. ಅದನ್ನ ಕುಡಿದ್ರೆ ಯಾರು ಸಾಯಂಗಿಲ್ರಿ. ಇಷ್ಟು ತಿಳಿಬಾರ್ದ ನನ್ನ ಹೆಂಡತಿಗೆ? ಇರ್ತಾಗಿ ಕೂಡ ಬಾಳೆ ಮಾಡಕತ್ತೀನಿ ನಾನು. ಇರ್ಲಿ ಸರ, ಸಮಾಧಾನ ಮಾಡ್ಕೊಳ್ರಿ. ಆಗಿದ್ದಾಗೈತಿ. ಏನಾಗಿದ್ದಾದು? ಸೆರೆ ಇಲ್ಲ ಅಂದ್ರೆ 3 ಹೊರಗಿಲ್ಲ. ಸರಾಯಿ ತಾಯವ್ವ, ಎಲ್ಲ ನಿನ್ನ ಮಹಿಮೆ ತಾಯಿ. ಮುಂದ್ ಹೆಂಗಪ್ಪ ನನ್ ಬಾಳೆ ಕುಡಿಯೋಕೆಲ್ಲ ಜಾಗನ ಸಿಗೋವಲ್ತ. ಮಧ್ಯಾಹ್ನ ಕುಡಿಬೇಕಂದ್ರ ಯಪ್ಪ ಮಧ್ಯಾಹ್ನಂತೂ ಬ್ಯಾಡ ಬ್ಯಾಡ. ರಾತ್ರಿ ಎಲ್ರ ಪೂಲ್ ಕಟ್ಟ್ಯಾಗ ಕುಂತ್ ಕುಡಿದ್ರ ಆತು. ಇಲ್ಲ ಅಂತಂದ್ರೆ ಬಿಸ್ಲೇರಿ ಬಾಟ್ಲಾಗ ಮಿಕ್ಸ್ ಮಾಡ್ಕೊಂಡು ತಟಕ ಕುಡ್ಕೊಂಡೆ ನಿಂತ್ರ ಆತ. 2 ದಿನ ನನ್ನ ಬಾಳೆ ಹಿಂಗ ನೋಡ. ಸಾರಾಯಿ ತಾಯವ್ವ ನಮ್ದು ತಪ್ಪಲಿ ಮಾಡಿಬಿಟ್ಲು ಬಾದಾಮ್ ರಾಜ. ಹೌದ್ರಿ ಸರ, ನಾವು ತಪ್ಪಲಿ ಆಗ್ಬಿಟ್ಟಿವ್ರಿ. ಪಾಪ ಛೀ 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 ಛೀ. ಕಳ್ಳ ಇದ್ದಿರ್ಬೇಕಲ್ಲ. ಮುಂದೆ ನಮಗೆ ಯಾರು ದಿಕ್ಕು ಅಂತೀನಿ. ನಾನೇ ನಿಮ್ಗೆ ದಿಕ್ಕ. ಸರಾಯಿ ಅಂಗಡಿ ಬಂದಾಗ ಮಾತ್ರ ನಾನು ನಿಮ್ಗೆ ನೆನಪಾಗ್ತೀನಿ. ಏನ್ ನಿಮ್ಮ ಹೆಸರು? ಮಂಜಪ್ರಿ ಹಾಕರ ಸರ್. ಯಾವ ಬ್ರ್ಯಾಂಡ್ ಬೇಕು? ಎಂತಂದ್ರ ಆಗಲಿ ಕಮ್ಮಿ ರೇಟ್ ಐದು ಕೊಡ್ರಿ. ಕೊಡ್ರಿ 200 ರೂಪಾಯಿ. ತಗೊಳ್ಳಿ. ತಗೋಪ್ಪ. ಬಂಬಳ ಹೊಡ್ಕೊತ್ ಹೋಗ್ಬೇಡ, ದುಡ್ಗಳು ಟೈಮ್ ನಮ್ದಿದು. ನೋಡ್ಕೊಂಡು ಹೋಗು. ಮತ್ ಯಾವಾಗ ಬರೋದು ಏನೋ ನೀನು. ನೆಕ್ಸ್ಟ್ ಟೈಮ್ ಬಂದಾಗ ಕಣ್ಣಲ್ಲಿ ಸಿಗ್ನಲ್ ಕೊಡ್ಬೇಕು. ಬಾದಾಮ್ ರಾಜ, ನನಗೆ ಈಗ ನೆನಪಾತ್ ನೋಡು. ಊರ್ ಹೊರಗ ಕುಡ್ಸಾನ ಗಲಿ ಐತಲ್ಲ, ಆ ಕುಡ್ಸಾನ ಗಲಿ ಒಳಗ ಡ್ರಿಂಕ್ ಪೆಡ್ಲರ್ ಸಾರಾಯಿ ಸರ್ಸವ್ವ ಅಂತ ಹೋಗ್ಬೇಕದಾಳ. ಆಕಿ ಮನ್ಯಾಗ ಗ್ಯಾರಂಟಿ ಸೆರೆ ಸಿಗ್ತೈತಿ. ನೀನು ಒಂದ್ ಕೆಲಸ ಮಾಡು, ಈ ಆಕಿ ಮನಿಗೆ ಹೋಗಿ ಬಾ. ಓ ಗೊತ್ತಾತ್ರಿ ಸರ. ಡ್ರಿಂಕ್ ಪೆಟ್ಲರು ಸರಾಯಿ ಸರ್ಸವ್ವ ಊರ್ ಹೊರಗೈತಿ. ಆದ್ರ ಆಕಿ ಮನೆಗೆ ಒಮ್ಮೆನೂ ಹೋಗಿಲ್ರಿ. ನಾನು ಆಕಿ ಮನೆಗೆ ಹೋಗಿಲ್ಲ. ನಾ ದೂರದಿಂದ ನಿಂತು ಸಿಗ್ನಲ್ ಕೊಡ್ತಿದ್ದೆ, ಆಕಿ ಕೊಟ್ಟು ಕಳಿಸ್ತಿದ್ಲು. ಬಹಳ ಒಳ್ಳೆ ಹೆಣ್ಮಗಳು, ಬಂಗಾರ ಅಂತ ಹೆಣ್ಮಗಳು. ಆಕಿನ ತಂಪು ಹೊತ್ತನೆ ನೆನೆಸ್ಬೇಕು, ತಂಪು ಹೊತ್ತನೆ ನೆನೆಸ್ಬೇಕ. ಹೌದ್ರಿ ಸರ, ಬಾಳ ಒಳ್ಳೆ ಹೆಣ್ಮಗಳು. ಇಂಥ ತುರ್ತು ಪರಿಸ್ಥಿತಿ ಒಳಗೆ ನಮ್ ಸಹಾಯಕ್ಕೆ ಬರಾಕತ್ತಾಳ ಅಂತ ಅಂದ್ರ ಆಕೆ ಬಹಳ ಒಳ್ಳೆ ಹೆಣ್ಮಗಳು ಬಿಡ್ರಿ. ಖರೆ ಖರೆ ಖರೆ. ದೇವ್ರಕ್ಕಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ. ಆಕಿನ 100 ವರ್ಷ ದೇವ್ರು ಚೆನ್ನಾಗಿಡ್ಬೇಕಪ್ಪ. ಬಹಳ ಚುಡತ್ನಂಗ ಇಡ್ಬೇಕ ಹೆಣ್ಮಗಳು. ಬಾಳಲ್ಲಿ ಸರ, ಬಾಳಲ್ಲಿ. ಪುಣ್ಯಮಂತರು ಈ ಭೂಮಿ ಮೇಲೆ ಬದುಕಿ ಬಾಳ್ಬೇಕು ಸರ. ನೋಡ, ಆಕಿದು ಆಕಿ ಮನಿಗೆ ಹೋದೆ ಅಂತ ತಿಳ್ಕೊ. ಆಕಿದ್ ಬರೇ ಓನ್ಲಿ ಸಿಗ್ನಲ್ ಮೇಲೆ ಎಲ್ಲಾ ಕೆಲಸ ವ್ಯವಹಾರ ಆಗುದು. ಆಕಿ ಮನಿ ಕಡೆ ಹೋದಿ ಅಂತ ತಿಳ್ಕೊ. ಫಸ್ಟ್ ಆಕಿ ಮನಿ ಮುಂದೆ ನಿಂತವನ ಅನ್ಬೇಕು. ಆಮೇಲೆ ಸರ್ಕ ಮುಂದ್ ಹೋಗಿ ಮನಿ ಬಾಗಲ ಟಕ 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 ಹೊಡಿಬೇಕು. ಬಾಗಲ ತೆಗಿತಾಳ ನೋಡಿ, ಬಾಗಲ ತೆಗೆದ ತಕ್ಷಣ ಕಣ್ಲೆ ಇಷ್ಟ ಮಾಡ್ಬೇಕು, ಇಷ್ಟ ಮಾಡ್ಬೇಕು. ಆಮೇಲೆ ಆಕಿ ಹೊರಗೆ ಬಂದಿಂತ ಇಷ್ಟಿಷ್ಟು ಮಾಡಿದ್ಮೇಲೆ ಆಕಿ ತಿಳ್ಕೊಂತಾಳ. ಆಕಿ ಕಾಸ್ಟ್ಲಿ ಬೇಕು, ಆಮೇಲೆ ಚೀಪ್ ಲಿಕ್ಕರ್ ಬೇಕು ಅಂತ ಕೇಳ್ತಾಳ. ಆಮೇಲೆ ನೀನು
ಅಂದ್ರೆ ಚೀಪ್ ಮತ್ತು ಕಾಸ್ಟ್ಲಿದು ಎರಡರಲ್ಲಿ ನಿನಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತೈತಿ. ನಮ್ದು ಕಾಸ್ಟ್ಲಿದ ತಗೊಂಬಾ ಇಷ್ಟು ಮಾಡಿಬಿಡು, ಆಕಿ ತಗೊಂಡು ಬಂದು ನಿನ್ ಕಡೆ ತಂದು ಕೊಡ್ತಾ. ಈಗ ನಿನಗ ಫೋನ್ ಪೇ ಮಾಡ್ಬಿಡ್ತೇನೆ. ಏನ ಫೋನ್ ಪೇ ಮಾಡ್ತೇನೆ ನಿನ್ನ ನಂಬರಿಗೆ. ಹೋಗ್ಬಾ. ಇಷ್ಟೇ ಏನ್ರಿ? ತಂದ್ಕೊಡ್ತೇನೆ ಬಿಡ್ರಿ, ಆ ಕಾಳಜಿ ಬಿಡ್ರಿ ನೀವು. ಹಂಗಾರೆ ಒಂದ್ಸತೆ ಸಿಗ್ನಲ್ ಕೊಟ್ಟು ತೋರ್ಸಲ್ಲ. ಓಕೆ ಓಕೆ ಓಕೆ. ಹೋಗಿ ಬಾ. ಹಂಗಾರ ನೋಡಿಲ್ಲೇ ನೀನ್ ಅಲ್ಲಿ ಅಕ್ಕಿ ಮನಿ ಮುಟ್ಟಿ ವಾಪಸ್ ಬರೋ ಮಟ ನಿನ್ನ ಜೀವನ ಬರೇ ಸಿಗ್ನಲ್ ಮೇಲೆ ನಡಿಬೇಕು. ಯಾಕಂದ್ರ ಆಕಿ ಮನಿ ಸುತ್ತಮುತ್ತ ಬಿನ್ ಡ್ರೆಸ್ ಪೊಲೀಸರು ನಿಂತಿರ್ತಾರ. ಆಮೇಲೆ ಪೊಲೀಸರಿಗೆ ಪಿನ್ ಮಾಡೋ ನನ್ನ ಮಕ್ಕಳು ನಿಂತಿರ್ತಾರಲ್ಲ ಸುತ್ತಮುತ್ತ. ಹಿಂಗಾಗಿ ಹುಷಾರಿಂದ ಹೋಗ್ಬೇಕು, ಹುಷಾರಿಂದ ಹೊಳೆ ಬರ್ಬೇಕು. ಆ ಕೊಟ್ಟಾಕಿಗೆ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ತಿಳಿತಿಲ್ಲ? ಇಷ್ಟು ಮಾಡ್ಬೇಕು ನೋಡು. ಬಿಡ್ರಿ ಸರ, ಎಂತವ್ರಿಗೆ ಯಾಮಾರ್ಸಿದ್ ನನ್ನ ಮಗ ನಾನು. ಆ ಡ್ರಿಂಕ್ ಪೆಟ್ಲರ್ ಸರಾಯ್ ಸಾಸವನ್ ಕೂಡ ಹೋಗಿ ಸರಾಯ್ ತಗೊಂಡ್ಬಂದು ನಿಮಗೆ ಕುಡಿಸ್ತೀನಿ. ಇವತ್ತು ಸರಾಯ್ ಕುಡಿಯೋದಂದ್ರೆ ಕುಡಿಯೋದೆ. ಈಗ ಬಾದಾಮರಾಜ ನೀ ಅಲ್ಲಿಗೆ ಹೋಗಿ ಬಾ. ಹಂಗೇನ್ರ ಆದ್ರ ನನಗೆ ಅಲ್ಲಿ ಹೋದ್ರ ಫೋನ್ ಹಚ್ಚ, ಏನಾರ ಹೆಚ್ಚು ಕಡಿಮೆ ಆದ್ರ ನೀನು ಹೊಳ್ಳಿ ಬರೋಬಿಡ್ದ. ನಾನು ಏನ್ ಮಾಡ್ತೇನೆ, ಮತ್ತೆಲ್ಲರ ಸಿಗ್ತೇನೆ ಅಂತ ಹೇಳಿ ಏಕಾಂತದೊಳಗ ಕುಂತು ಧ್ಯಾನ ಮಗ್ನಾಗಿ ಯೋಚನೆ ಮಾಡ್ತೇನೆ ಅಪ್ಪ. ಬಾದಾಮರಾಜ ಇವತ್ತ ಶರೇ ಕುಡಿದಂದ್ರ ಶರೇ ಕುಡಿದ. ಎಂತ ಮಾತ್ರಿ ಸರ, ಹಿಂಗ್ ಹೋದವ್ರೆ ಹಿಂಗ್ ಬಂದ್ಬಿಡ್ತನ. ಬೇಕಾದಾಗ್ಲಿ ಇವತ್ತು ಶರೇ ಕುಡಿದಂದ್ರ ಕುಡಿದ. ಅವನು ಬೇಕಾದಾಗ್ಲಿ ಶರೇ ಕುಡಿದಂದ್ರ ಕುಡಿದ. ಹೆಣ ಐತ್ಲಿ ಬಾ ಇಲ್ಲೇ. ಮಳಿ ಇಲ್ಲ, ಚಳಿ ಇಲ್ಲ, ಕೆಟ್ಟ ಬಿಸಲಾಗಿ ಜರ್ಕಿನ್ ಹಾಕೊಂಡು ಹೋಗಿ ನಿನ್ನಕಿ ಮತ್ತೆ ಪೊಲೀಸರ ಕಡೆ ಇದ್ರ ಕೊಟ್ಟು ಗಿಡ್ಸಾಳ. ಮತ್ತೆ ಅದೊಂದು ಟೆನ್ಷನ್ ಮಾಡಾಗ ಮನೆಗೆ ಹೋಗುವ ಇವ್ರು ಕಳೆದು ಹೋಗ, ಗಾಡಿಯಾಗ ಇಟ್ಕೊಂಡು ಹೋಗ ನಡಿ. ಮತ್ತೆಲ್ಲರೂ ಸಿಗ್ತೈತಿ ಅಂತ ಹೇಳಿ ದಾನ ಕುದುರ್ತೈತಿ. ಯಪ್ಪ ನನ್ ಮಗನೇ